ಹಲೋ ಇತ್ತು ವ್ಲಾಗ್ಸ್ ಸ್ವಾಗತ. ಇದು ನಮ್ಮ ಅಣ್ಣನ ಮಗಳು ಈ ಬ್ಲಾಗು ನಮ್ಮ ಅಣ್ಣನ ಮಗಳದ್ದು ನಾಮಕರಣ ಬ್ಲಾಗು. ನಮ್ಮ ಮಲ್ಲಿಗೆ ಬೆಳಗ್ಗೆ ನಮ್ಮ ಅಮ್ಮ ಇದ್ಬಿಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಪೂಜೆ ಆಯಿತು. ನೆಕ್ಸ್ಟ್ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಅಕ್ಕನಿಗೆ, ಹಂಗಂದ್ರೆ ನಮ್ಮ ಸೋದರ ಆಗಬೇಕು, ಅವ್ರಿಗೆ ಮಡ್ಲಕ್ಕಿ ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಮಡ್ಲಕ್ಕಿ ಹಾಕ್ತಾಯಿದ್ದಾರೆ, ಮತ್ತೆ ಹಾಕಿಸ್ಕೊತಾ ಇದ್ದಾರೆ ನೋಡಿ. ಮಡ್ಲಕ್ಕಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಪಾರ್ಟಿಯಲ್ಲಿಗೆ ಹೋಗ್ತೀವಿ. ಎಲ್ಲ ವಿಡಿಯೋ ನೀವು ಫುಲ್ ನೋಡಿ ಗೊತ್ತಾಗುತ್ತೆ. ಈಗ ನಮ್ಮ ಅಮ್ಮ ಮತ್ತೆ ಹೂವು ಮಾಡಿಸ್ತಾ ಇದ್ದಾರೆ. ನಮ್ಮ ಕಡೆ ಈ ರೀತಿ ಮಡ್ಲಕ್ಕಿ ಹಾಕ್ತೀವಿ ತವ್ರ ಮನೇಲಿ ಹೆಣ್ಮಕ್ಳಿಗೆ. ನಿಮ್ಮ ಕಡೆ ಯಾವ ರೀತಿ ಹಾಕ್ತಾರೆ ಅಂತ ಕಾಮೆಂಟ್ ಮಾಡಿ. ಮೊದಲಿಗೆ ಅಕ್ಕಿ ಸಮೇತ ಎಲೆ ಅಡಿಕೆ ಕೊಬ್ಬರಿ ಎಲ್ಲ ತೊಗೊಂಡು 3 ಸಾರಿ ಇಡ್ತಾರೆ. ನೆಕ್ಸ್ಟ್ ಉಳಿದ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಮಡ್ಲಕ್ಕಿ ಹಾಕ್ತಾರೆ. ಲಾಸ್ಟಿಗೆ 3 ಸಾರಿ ಎತ್ಕೊಂಡು ನಮ್ಮನೆ ತವ್ರ ಮನೆ ಇರ್ತಾರಲ್ಲ ಅವ್ರು ಅಕ್ಕಿ ಬಾಕ್ಸಲ್ಲಿ ಹಾಕ್ಕೊತಾರೆ. ನೆಕ್ಸ್ಟ್ ಮಡ್ಲಕ್ಕಿ ಎಲ್ಲ ಮುಗಿಸ್ಕೊಂಡು ಇನ್ನೂ ಸ್ವೀಟ್ ತಿನ್ನಬೇಕು. ಅದಕ್ಕೆ ನಾವು ಶನಿವಾರ ನೈಟು ಒಬ್ಬಟ್ಟು ಮಾಡಿದ್ವಿ. ಇವಾಗ ನೀರು ಕುಡಿತಾ ಇದ್ದಾರೆ. ನೆಕ್ಸ್ಟ್ ಇವಾಗೆಲ್ಲ ಆಯಿತು. ಆದಮೇಲೆ ಎಲ್ಲ ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟ್ ಚೌಟ್ರಿಗೆ ಹೋಗೋಕ್ಕೆ ಪಾರ್ಟಿಯಲ್ಲಿಗೆ ಹೋಗೋಕ್ಕೆ ಹೊರಡ್ತಾಯಿದ್ವಿ. ನನ್ನ ಮಗಳನ್ನ ಎತ್ಕೊಂಡಿದ್ದೀನಿ. ನಮ್ಮ ಅತ್ತಿಗೆ ಮಗಳು ನಮ್ಮಮ್ಮ ಎಲ್ಲ ಕಾರಲ್ಲಿ ಹೋಗ್ತಾಯಿದ್ವಿ. ನನ್ನ ತಮ್ಮ ಡ್ರೈವ್ ಮಾಡ್ತಾಯಿದ್ದಾನೆ. ನೆಕ್ಸ್ಟ್ ಈಗ ಪಾರ್ಟಿಯಲ್ಲಿಗೆ ಬಂದಿದ್ದೀವಿ. ಅಲ್ಲೊಬ್ರಿಗೆ ಮಡ್ಲಕ್ಕಿ ಹಾಕಿದ್ವಿ ಅಂದ್ವಲ್ಲ, ಅಲ್ಲಿ ಕೂತಿದ್ರಲ್ಲ ಅಜ್ಜಿ ಜೇರ್ ಮೇಲೆ, ಅವರು ನಮ್ಮ ಅಪ್ಪ ಇದೆಲ್ಲ ಅವ್ರ ಸೋದರತ್ತ ಅವ್ರಿಗೂ ಮಡ್ಲಕ್ಕಿ ಹಾಕಬೇಕಾಗಿತ್ತು. ಬೆಳಗ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಹೋಗೋದು ಇಷ್ಟು ಜನ ಮೇನ್ ಅವ್ರು ಬಂದಿದ್ದರು. ಇನ್ನೂ ಬರ್ತಾ ಇದ್ದಾರೆ. ಬರೋರು ತುಂಬ ಜನ ಇದ್ದಾರೆ. ಎಲ್ಲ ಕೂತ್ಕೊಂಡಿದ್ದಾರೆ. ನಾವು ನೆಕ್ಸ್ಟ್ ತೊಟ್ಲು ಪೂಜೆಗೆ ರೆಡಿ ಮಾಡ್ಕೊಳ ಅಂತ ತೊಟ್ಲು ರೆಡಿ ಮಾಡ್ತಾಯಿದ್ದೀವಿ. ನಾವು ಹೇಳಿಕ್ಕಿದ್ರೆ ತುಂಬಾ ಜನ ಬಂದಿದ್ದರು. ನಾವು ಹೇಳಿದ್ವಿ, ಬಟ್ ಇಷ್ಟು ಜನ ಬರಲ್ಲ ಅಂದ್ಕೊಂಡಿದ್ವಿ. ಅದಕ್ಕಿಂತ ಜಾಸ್ತಿ ಜನ ಬಂದಿದ್ದರು. ನೇಮು ಓಪನ್ ಮಾಡೋಕ್ಕೆ ರೆಡಿ ಮಾಡಿದ್ದೆ. ನಮ್ಮ ಅಮ್ಮ ಇಲ್ಲಿ ತೊಟ್ಲು ಪೂಜೆಗೆಲ್ಲ ಏನೇನು ಬೇಕೋ ಅದನ್ನು ರೆಡಿ ಮಾಡ್ತಾಯಿದ್ದಾರೆ ನೋಡಿ. ದೀಪ ಎಲ್ಲ ಹಚ್ಬೇಕಲ್ವ, ಅದಕ್ಕೋಸ್ಕರ ದೀಪ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ನಾನು ಸೊಸೆನ ಎತ್ಕೊಂಡಿದ್ದೀನಿ. ಇವಳೇ ನನ್ನ ಮುದ್ದು ಸೊಸೆ. ಅವಳು ಬರೀ ಏನೋ ಹಾಕಿದ್ದಾರೆ ಅಂತ ಎಲ್ಲ ಕೈ ನೋಡ್ಕೊತಾ ಇದ್ದಾಳೆ. ನಮ್ಮಮ್ಮ ದೀಪ ಅಲ್ಲಿ ತಗ್ಲುತ್ತೆ ಅಂತ ದೂರ ಇಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ದೀಪ ಹಚ್ಚಿದೆ. ಸೋದರತ್ತೆ ಆಗಬೇಕಲ್ವ ನಾವು, ಅದಕ್ಕೆ ನಾವೇ ಫಸ್ಟ್ ದೀಪ ಹಚ್ಚಿದ್ವಿ. ನೆಕ್ಸ್ಟ್ ಅವ್ರು ನಮ್ಮಮ್ಮ ಇದ್ದಾರಲ್ಲ, ನಮ್ಮಪ್ಪ ಇದ್ದಾರಲ್ಲ ಅವ್ರ ಅಣ್ಣನ ಮಗಳು, ನಮ್ಮ ಅಕ್ಕ, ನಮ್ಮ ಅಕ್ಕ, ನಮ್ಮ ಚಿಕ್ಕಪ್ಪನ ಮಗಳು ಇದ್ದಾಳೆ. ಅವಳು ಲೇಟ್ ಆಗಿ ಸ್ವಲ್ಪ ಬರೋದು. ಅದಕ್ಕೋಸ್ಕರ ನಾನು ನಮ್ಮ ಅಕ್ಕನೇ ಫಸ್ಟು ತೊಟ್ಲು ಪೂಜೆ ಟೈಮ್ ಆಗೋಗ್ಬಿಡುತ್ತೆ, ರಾಹುಕಾಲ ಬರೋದ್ರಿಂದ ಪೂಜೆ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ಅಕ್ಕ ಊದಿನ ಕಡೆ ಹಚ್ಕೊಂಡು ಪೂಜೆ ರೆಡಿ ಮಾಡ್ಕೊತಿದ್ದಾಳೆ. ನೆಕ್ಸ್ಟ್ ಇಲ್ಲಿ ಪೂಜೆಗೆ ರೆಡಿ ಮಾಡಿಕೊಂಡು ತೊಟ್ಲು ಪೂಜೆ ಮಾಡ್ಕೋಬೇಕು. ಫಸ್ಟು ಸೋದ್ರ ಹತ್ರ ಪೂಜೆ ಮಾಡ್ತಾರೆ. ಆಮೇಲೆ ಸೋದ್ರ ಮಾವ ಇರ್ತಲ್ಲ ಅವರಿಂದ ಹೆಸರನ್ನ ಕೂಗಿಸ್ತಾರೆ. ಅದಕ್ಕೋಸ್ಕರ ನಾನು ನಮ್ಮ ಅಕ್ಕ, ನನ್ನ ತಂಗಿನೂ ಬರಬೇಕಾಯ್ತು, ಅದು ಸ್ವಲ್ಪ ಲೇಟ್ ಆಯಿತು ಬರೋದು. ಅದಕ್ಕೋಸ್ಕರ ಫಸ್ಟ್ ನಾವು ಪೂಜೆ ಮುಗಿಸ್ಕೊಂಬಿಟ್ವಿ. ಇನ್ನೊಂದು ಏನಂದರೆ ಪೂಜೆಗೆ ಒಂದೇ ಥರ ಸ್ಯಾರಿ ತೊಗೊಂಬಂದಿದ್ರು ನಮ್ಮಮ್ಮರು. ಒಂದೇ ಥರ ಸ್ಯಾರಿ, ಕಲರ್ ಡಿಫ್ರೆಂಟ್. ನಂದು ಪಿಂಕ್ ಬರುತ್ತೆ, ನಮ್ಮ ಅಕ್ಕನ ರಾಮಗ್ರಿ, ನನ್ನ ತಂಗಿದು ಮೆರೂನ್ ಕಲರು. ಈ ಫಂಕ್ಷನಲ್ಲಿ ಪುಟ್ಟ ಮಕ್ಕಳು ಓಡಾಡೋದೇ ಒಂದು ಖುಷಿ ನೋಡಿ. ಅವಳು ನಮ್ಮ ಅತ್ತೆ ಇದ್ದಾರಲ್ಲ, ಸೋದರತ್ತೆ ಮಡ್ಲಕ್ಕಿ ಹಾಕೋದ್ನಲ್ಲ ಅವ್ರ ಮಗನ ಮಗಳು. ಅವಳಿಗಂತ ಫಂಕ್ಷನಲ್ಲಿ ತುಂಬ ಇಂಟ್ರೆಸ್ಟ್ ಅನಿಸುತ್ತೆ. ಎಲ್ಲ ಆ ಕಡೆ ಓಡಾಡ್ಕೊಂಡು ನೋಡಿ ಅವಳು ಸ್ಟೇಜ್ ಬಿಟ್ಟು ಹೋಗ್ತಾನೇ ಇಲ್ಲ. ನೆಕ್ಸ್ಟ್ ಇಲ್ಲಿ ನಾನು ನಮ್ಮ ಅಕ್ಕ ತೊಟ್ಲು ಪೂಜೆ ಮಾಡ್ತಾಯಿದ್ವಿ. ಆ ಫೋಟೋದವರು ಪೋಸ್ ಕೊಡಿ ನಮಗೆ ಬಗ್ಗೆ ಸಾಕಾಗಿದೆ ಅಲ್ಲಿ. ಇಷ್ಟು ತೊಟ್ಲಿಗೆಲ್ಲ ಪೂಜೆ ಮುಗಿಸ್ಕೊಂಡು ಈ ನೆಕ್ಸ್ಟ್ ಸೊಸೆ ಮುದ್ದನ್ನ ತೊಟ್ಲು ಕೆಳಗಡೆಯಿಂದ 3 ಸಾರಿ ಕೊಡಬೇಕು. ಪುಣ್ಯಕ್ಕೆ ಇನ್ನೊಂದು ಏನು ವಿಷಯ ಅಂದರೆ ಅವಳಿಗೇನು ಸ್ವಲ್ಪ ಕಿರಿಕೇನು ಮಾಡಲೇ ಇಲ್ಲ. ಆರಾಮ್ಸೆ ತೊಟ್ಲು ಕೆಳಗಿಂದ ಕೊಟ್ಟು ಸುಮ್ಮನೆ. ನನ್ನ ಮಗಳು ನಂಬ್ಕೊಂಡಾಗಲ್ಲ, ನನ್ನ ಮಗಳು ಫುಲ್ ಹತ್ಬಿಟ್ಟಿದ್ಲು. ಈ ತೊಟ್ಲು ಹೈಟ್ ಕಮ್ಮಿ ಇದೆ, ಅದಕ್ಕೋಸ್ಕರ ನಮ್ಮ ಚಿಕ್ಕಪ್ಪರಿಬ್ಬರನ್ನ ಕರೆಸ್ತೀನಿ ನೋಡಿ. ಇವಾಗ ನಮ್ಮ ಅಕ್ಕ ಕೇಳ್ತಾಳೆ ಹೇಗೆ ಕೊಡಬೇಕು ಅಂತ. ಫಸ್ಟಿಗೆ ನಾವು ಗುಂಟ್ಕಾಲು ಕೊಡ್ತೀವಿ, ಎಲೆ ಅಡಿಕೆ ಮೇಲೆ ಗುಂಟ್ಕಾಲು ಇಟ್ಬಿಟ್ಟು ಅದನ್ನು 3 ಸಾರಿ ಕೊಡ್ತೀವಿ. 3 ಸಾರಿ ಗುಂಟ್ಕಾಲು ಕೊಟ್ಟ ಮೇಲೆ ಆಮೇಲೆ ಮಗುನ ಕೊಡ್ತೀವಿ. ಈ ಕಡೆ ನಮ್ಮ ಅಪ್ಪನ ತಮ್ಮವ್ರು ಇರೋಲ್ಲ, ಅವ್ರು ನೋಡಿ ಮೊಮ್ಮಗಳಿಗೋಸ್ಕರ ಜೋಲಿ ಎತ್ತಿಟ್ಕೊತಿದ್ದಾರೆ. ಮೊಮ್ಮಗಳಿಗೆ ಏನು ತೊಂದರೆ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಜೋಲಿ ಕೆಳಗಡೆಯಿಂದ ಕೊಡ್ತಿದ್ದೀನಿ, ನಮ್ಮ ಅಕ್ಕ ಮತ್ತೆ ಮೇಲ್ಗಡೆಯಿಂದ ಹಿಂಗೆ ಕೊಡ್ತಾಳೆ. ಈ ರೀತಿ 3 ಸಾರಿ ಮಾಡ್ತೀವಿ. ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಅಲ್ಲಿ ತೊಟ್ಲಿಗೆ ಹಾಕ್ತೀವಿ. ನೆಕ್ಸ್ಟ್ ಸೋದ್ರ ಮಾವಂದು
ಅವ್ರು ಬಂದುಬಿಟ್ಟು ನೇಮ್ ಹೇಳೋದು 3 ಸರಿ ಹೇಳ್ತೀವಿ. ಫಸ್ಟ್ 2 ಸರಿ ದೇವ್ರನ್ನ ಹೆಸರು ಕರೆದು ಲಾಸ್ಟಿಗೆ ನಾವು ಏನಿರ್ತೀವೋ ಆ ಹೆಸರನ್ನ ಜೋರಾಗಿ ಹೋಗ್ತೀವಿ. ಈ ರೀತಿ 3 ಸರಿ ಕೊಟ್ವಿ. ನೆಕ್ಸ್ಟಿಗೆ ತೊಟ್ಲೊಳಗಡೆ ಹಾಕ್ಬಿಟ್ಟು ಒಂದು 3 ಜನ ಹೆಣ್ಮಕ್ಳು ತೂಗ್ತೀವಿ. ಈ ಥರ ಹತ್ತಿರ ಇಬ್ಬರು ತೂಗ್ತಿದ್ದೀವಿ. ನಮ್ಮ ಚಿಕ್ಕಪ್ಪರು ನೋಡಿ ಜೋಲಿ ಎತ್ಕೊಂಡೇ ಇದ್ದಾರೆ, ಕೆಳಗಡೆನೇ ಬಿಡ್ತಾ ಇಲ್ಲ. ಅವ್ರು ಹಾಗೆ ಇಟ್ಕೊಂಡು ಫೋಟೋನ ತೆಗೆಸ್ಕೊಂಡ್ರು. ಫೈನಲಿ ತೊಟ್ಲು ಪೂಜೆ ಮುಗೀತು. ನೆಕ್ಸ್ಟು ಸೋದರ ಮಾವ ಬರ್ತಾರೆ. ನಮ್ಮ ಅತ್ತಿಗೆ ತಮ್ಮ ಅವರು ನೋಡಿ ಎಷ್ಟು ಖುಷಿಯಾಗಿ ಸುಮ್ಮನೆ ಆರಾಮ್ಸೆ ಇದ್ದಾಳೆ ಜೋಲಿಲಿ, ಏನೂ ಕಿರಿಕಿರಿ ಮಾಡಲ್ಲ. ಅವಳು ನೋಡಿ ಅವಾಗಿಂದ ವೀಡಿಯೋ ಫೋಟೋಸ್ ಮಾಡ್ತಾನೆ ಇದೆ ಆ ಮಗು. ನೆಕ್ಸ್ಟ್ ಇವಾಗ ಅದು ತೊಟ್ಲಲ್ಲಿ 4 ಮೂಲೆ ಸ್ವೀಟು ಬಾಳೆಹಣ್ಣು ಎಲೆ ಅಡಿಕೆ ಇಟ್ಟಿರ್ತೀವಿ, ಅದನ್ನು ಸೋದರ ಮಾವ ತಗೊಂಡು ಹೆಸರು ಕೂಕ್ಕೊಂಡು ಹೋಗಿ ಆಚೆ ಹೋಗಿ ಇಟ್ಟು ಬರಬೇಕು. ಅದು ಶಾಸ್ತ್ರ ನಮ್ಮ ಕಡೆ. ಇವಾಗ ಫಸ್ಟಿಗೆ ನಿಂತ್ಕೋ ದೊಣ್ಣತಿಮ್ಮ ಸ್ವಾಮಿ ಅಂತ ಹೆಸರು ಬಂದುಬಿಟ್ಟು ನಮ್ಮ ಅಮ್ಮನ ಮನೆ, ಅಪ್ಪವ್ರ ಮನೆ ದೇವರು. ಆದರೆ ಹುಡುಗಿ ಆಗಿರೋದು ದೊಣ್ಣು ತಿಮ್ಮರಾಯಿ ಅಂತ ಹುಡುಗಿ ಥರ ಕರೆದ್ರ. ಆ ನೇಮ್ನ 3 ಸರಿ ಕೂಕ್ಕೊಂಡು ಹೋಗ್ತಾನೆ ನೋಡಿ, ಕಿವಿಲಿ ಕೂಗ್ಬಿಟ್ಟು. ನೆಕ್ಸ್ಟ್ ಅದು ಕೊಟ್ಟಿರ್ತೀವಲ್ಲ ಕಾಯಿ ಬಾಳೆಹಣ್ಣು ಸ್ವೀಟ್ನ ಆ ತೊಟ್ಲು ಸುತ್ತಕೊಂಡು 3 ಸರಿ ಕೂಕ್ಕೊಂಡು ಹೋಗ್ತಾನೆ ನೋಡಿ. ಇವಾಗ ಅವನಿಗೆ ಗೊತ್ತಿಲ್ಲ ಹೇಗೆ ಮಾಡಬೇಕಂತ ನಾವು ಹೇಳ್ತಾ ಇದ್ದೀವಿ. ಅವನಿಗೆ ತುಂಬ ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾನೆ. ಈ ಥರ ಸುತ್ತಕೊಂಡು ಅದನ್ನು ಹೋಗಿ ಆಚೆ ಇಟ್ಟು ಬರಬೇಕಲ್ಲಿ. ಅದನ್ನು ಅವ್ರ ಮನೆಗೆ ತೊಗೊಂಡು ಹೋಗ್ಬೇಕು. ಅದನ್ನು ನಮ್ಮ ಮನೆಗೆ ತರೋಗಿಲ್ಲ, ಅವ್ರ ಮನೆಗೆ ಅವ್ರು ತೊಗೊಂಡು ಹೋಗ್ಬೇಕು. ಸೋದರ ಮಾವಂಗೆ ಅದು ಸ್ವೀಟು. ಅವನಿಗೇನೋ ಒಂದೇಳೆ ಇನ್ನೊಂದು ಮಾಡ್ತಾಯಿದೆ, ಎಲ್ಲ ನಗ್ತಾ ಇದ್ದಾರೆ. ಇದು 2ನೇ ಹೆಸರು ಗೋಂದಿ ಲಕ್ಷ್ಮಮ್ಮ ಅಂತ. ಅಮ್ಮನ ಅಪ್ಪರ ಮನೆ ಹೆಣ್ಣು ದೇವರು ಗೋಂದಿ ಲಕ್ಷ್ಮಮ್ಮ ಅಂತ. ಅದನ್ನು ಕರೆದ್ಬಿಟ್ಟು 3 ಸರಿ ಹೋಗ್ತಾನೆ. ನಾವು ರೇಗಿಸ್ತಾ ಇದ್ದೀವಿ, ಕಿವಿಲಿ ಏನೋ ಹೇಳ್ತಾ ಇದ್ದಾನೆ ಸೊಸೆಗೆ ಅಂತ. ಗೋಂದಿ ಲಕ್ಷ್ಮಮ್ಮ ಅಂತ ಕರೆದ್ಬಿಟ್ಟು ಸುತ್ತಬಿಟ್ಟು ಒಂದ್ಸರಿ ಜೋಲಿನ ಕರ್ಕೊಂಡು ಹೋಗ್ತಾನೆ. ಫೈನಲಿ 3ನೇ ಹೆಸರು ಏನಿರುತ್ತೆ, ಏನು ಇಡ್ತೀವೋ ಆ ಹೆಸರನ್ನ ಇಡಬೇಕಾಗುತ್ತೆ ನಾವು. ನಮ್ಮ ಕಡೆ ಇನ್ನೊಂದು ಏನು ಅಂದರೆ, ಈ ಥರ ಹೋಗ್ಬೇಕಾದ್ರೆ ಹಳಿಯರಿಗೆ ಮಾವ ಅತ್ತೆರು ಯಾರು ಇರ್ತಾರೋ ಅವ್ರು ಟವಲಲ್ಲಿ ಹೊಡೆಯೋ ಸಂಪ್ರದಾಯ ಇತ್ತು. ಬಟ್ ಅಲ್ಲಿ ಟವಲ್ ನಾವು ಚೌಟ್ರಿಗೋಸ್ಕರ ತೊಗೊಂಡೋಗಿರಲಿಲ್ಲ ಜಾಸ್ತಿ ಟವಲ್ಸ್ನ. ಅದಕ್ಕೆ ಅಲ್ಲಿ ಚಾಪೆ ಇದ್ದರೆ ನಮ್ಮ ಚಿಕ್ಕಪ್ಪ ಅದರಲ್ಲೇ ಹೊಡಿತೀವಿ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ನಗ್ತಾ ಇದ್ದೀವೆಲ್ಲ. ಬಾ 3 ಸೈಜ್ ಒಂದೇ ಸರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ. ಫೈನಲಿ ಹೆಸರಿಟ್ಟಿದ್ದೆಲ್ಲ ಮುಗೀತು. ಹೆಸರು ಏನಂದರೆ ಟಿಯಾನ್ಶ ಅಂತ ಇಟ್ಟರು. ಅದು ಟೀಯಿಂದ ಬಂದಿರೋ ತುಂಬ ಟಫ್ ಇತ್ತು ಅದನ್ನು ಸಿಗೋದು. ಅದಕ್ಕೆ ಹೆಸರು ಚೆನ್ನಾಗಿದೆ ಅಂತ ಫೈನಲಿ 2 ಹೆಸರು ಸೇರಿ ಒಂದು ಹೆಸರು ಮಾಡಿದ್ದೀವಿ ನಾವು, ಟಿಯಾನ್ಶ ಅಂತ ಮಾಡಿದ್ದೀವಿ. ಈಗ ಅವ್ರ ಮಾವ ಎತ್ಕೊಂಡಿದ್ದಾಳೆ, ಅಳ್ತಾ ಇದ್ದಾಳೆ ನೋಡಿ ಅವಳು. ಇಲ್ಲಿ ನೆಕ್ಸ್ಟು ನೇಮು ಅವರೆಲ್ಲ ಇಟ್ಟಿದ್ದಾಯಿತು. ನೇಮ್ ಓಪನಿಂಗ್ ಮಾಡಬೇಕಲ್ಲ ಬೋರ್ಡು, ಅದನ್ನು ಓಪನಿಂಗಿಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಿಂತ್ಕೊಂಡಿದ್ದಾರೆ. ಇನ್ನೊಂದು ನಮ್ಮ ಅಣ್ಣ RCB ಫ್ಯಾನ್, ಅದಕ್ಕೋಸ್ಕರ RCB ಟಿ ಶರ್ಟ್ ಮೇಲೂ ನೇಮ್ ಮಾಡಿಸ್ಬಿಟ್ಟಿದ್ದಾನೆ. ಓಕೆ ಫೈನಲಿ ಟೀಮ್ ಓಪನ್ ಆಯಿತು. ನೇಮ್ ಬಂದುಬಿಟ್ಟು ಟಿಯಾನ್ಶ. ಅದೆಲ್ಲ ಫೋಟೋ ತೊಗೊತಾ ಇದ್ದಾರೆ ಫೋಟೋಗ್ರಾಫರು. ಈ ಫೋಟೋ ಬಂದ್ಬಿಟ್ಟು ಒಂದು 4-5 ಡೇಸ್ ಬ್ಯಾಕಲ್ಲಿ ತೆಗ್ದು ಫೋಟೋ. ಅದು ಚೆನ್ನಾಗಿದೆ ನೋಡಿ. RCB ಟಿ ಶರ್ಟ್ ಮೇಲೆ ಓಪನಿಂಗ್ ಮಾಡಿದ್ವಿ ಟಿಯಾನ್ಶ ಅಂತ. ನಮ್ಮ ಅಣ್ಣಂಗೆ ಸ್ವಲ್ಪ ಕ್ರಿಕೆಟ್ ಒಂದು ಚಿಕನ್ ತುಂಬ ಹುಚ್ಚು, ಅದ್ರ RCB ಫ್ಯಾನ್ ಬೇರೆ. ಅವನು ಕ್ರಿಕೆಟ್ ಪ್ಲೇಯರೇ. ನೆಕ್ಸ್ಟು ಸೋದರ ಮಾವ ಇಟ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾನೆ. ನೆಕ್ಸ್ಟ್ ನಾವೆಲ್ಲ ಬಂದೋಗಿದ್ದ ಅರಿಶಿನ ಕುಂಕುಮ ಸ್ವೀಟು ಎಲ್ಲ ಹಚ್ಬೇಕಲ್ಲ. ನೆಕ್ಸ್ಟ್ ಅದ್ರ ಕಡೆ ಗಮನ. ಇಲ್ಲಿ ನೋಡಿ ನಾನು ಸೊಸೆ ಮದುವೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ನಾವು ರಿಟರ್ನ್ ಗಿಫ್ಟು ಹಾಗೂ ಸ್ವೀಟು ಎಲೆ ಅಡಿಕೆ ಎಲ್ಲ ಕೊಡ್ತಾಯಿದ್ದೀವಿ. ನಾನೇನೋ ಮಾತಾಡ್ತಾಯಿದ್ದೀನಿ ನಮ್ಮ ಅತ್ತೆ ಹತ್ರ. ಇನ್ನು ಅವ್ರು ನಮ್ಮ ಅತ್ತಿಗೆ ತಮಗೆ ವಿಡಿಯೋ ಮಾಡ್ತಿದ್ದು ಸಾಕು ಅಂತ ಹೇಳಿದೆ ನಾನು. ನೆಕ್ಸ್ಟ್ ಇಲ್ಲಿ ಊಟದ ಹತ್ರ ಬಂದ್ವಿ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಊಟ ಏನೇನಂತ ಹೇಳಿಲ್ವಾ ನಮಗೆ? ಓಕೆ ಹೇಳೋಣ. ಒಬ್ಬಟ್ಟು, ಪಾಯಸ, ಹಪ್ಪಳ, ಸಂಡಿಗೆ, 2 ಥರದ ಕೋಸಂಬರಿ, ಪಲಾವು, ಅನ್ನ ಸಾಂಬಾರು ಎಲ್ಲ ಇತ್ತು. ವೆರೈಟೀಸ್ ಏನಿರುತ್ತೆ ಫಂಕ್ಷನ್ಸ್ ಅಂದರೆ ಏನೇನಿರುತ್ತೆ ಗೊತ್ತಲ್ಲ. ಲಾಸ್ಟ್ ಐಸ್ ಕ್ರೀಮು, ಬೀಡ, ಬಾಳೆಹಣ್ಣಿತ್ತು. ಅವ್ರು ನಮ್ಮ ಚಿಕ್ಕಪ್ಪ, ಇವರು ಅವ್ರು ನಮ್ಮ ಚಿಕ್ಕಮ್ಮ, ಅವಳ ನನ್ನ ತಂಗಿ ಮಗ.
ಫೈನಲಿ ಫೋಟೋಸ್ ಎಲ್ಲ ಆಗಿದೆ ನೋಡಿ. ನಮ್ಮ ಸೊಸೆದು ಮುದ್ದಾಗಿ ಬಂದಿದ್ದಾಳೆ. ನಮ್ಮ ಅಕ್ಕ, ನಾನು, ನನ್ನ ಸೊಸೆ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ನಾವೆಲ್ಲ ತೊಟ್ಲು ಪೂಜೆ ಮಾಡಿರೋದು. ಇಲ್ಲಿ ನಾನು ನನ್ನ ಮಗಳು ನೋಡಿ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಸೇಮ್. ಇವಳೇ ನನ್ನ ತಂಗಿ, ಇವಳೇ ಮಿಸ್ ಆಗೈತೆ ಪೂಜೆಗೆ ಲಾಸ್ಟಿಗೆ ಬಂದು. ಇವ್ರು ನಮ್ಮ ಅಮ್ಮ ಇದೆಲ್ಲ ಅವ್ರ ದೊಡ್ಡ ತಮ್ಮನ ಮಗಳು. ನನ್ನ ಮಗಳನ್ನ ಎತ್ಕೊಂಡಿದ್ದಾಳೆ. ನಾವೇ 3 ಜನ ಅಕ್ಕ ತಂಗಿರು. ಇದು ನಮ್ಮ ಪುಟ್ಟ ಫ್ಯಾಮಿಲಿ. ನನ್ನ ಮಗ ನೋಡಿ ಹೇಗೆ ಪೋಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಟೈಮ್ ಬರುತ್ತೆ ಗೊತ್ತಾ, ನಾನು, ನಮ್ಮ ಹಸ್ಬೆಂಡು, ನನ್ನ ದಾದ ಮಕ್ಕಳು. ಚೆನ್ನಾಗಿ ಬಂದಿತ್ತು. ಫೋಟೋ ತುಂಬ ಇಷ್ಟ ಆಯಿತು. ಇದು ಫೈನಲಿ ನಿಮ್ಮ ಟಿಯಾನ್ಶಾಗಿ ಬಂದರೆ ಗಿಫ್ಟ್ಸು. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಆಲ್.